ಕೆಲವು ಕಡೆಗಳಲ್ಲಿ ಹೆಚ್ಚು ಮತದಾನದ ಲೆಕ್ಕ, ಇನ್ನೂ ಕೆಲವು ಕಡೆಗಳಲ್ಲಿ ಆಗಿರುವುದಕ್ಕಿಂತ ಕಡಿಮೆ ಮತವನ್ನು ತೋರಿಸಲಾಗ್ತಾ ಇದೆ. ಇದು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಆಟ. ಈ ಆಟವನ್ನೇ ಬಿಚ್ಚಿಡುವುದೇ ಈ ಹೊತ್ತಿನ ದಿ ಹಂಟ್ ವಿಶೇಷ. ನಾನು RA ಲೋಹಾನಿ ಮಳಗಿ ನಿಮ್ಮೆದುರು. ಮಹಾರಾಷ್ಟ್ರದಲ್ಲಿ ಕರಣ್ ಎಂಬ ಊರಿನಲ್ಲಿ 514 ಮತಗಳನ್ನು ಹಾಕಲಾಗಿತ್ತು. ಭಾರತೀಯ ಜನತಾ ಪಾರ್ಟಿಗೆ ಇದರಲ್ಲಿ ಎಷ್ಟು ಮತಗಳ ಬಂದಿರಬಹುದು ಅಂತ ನೀವು ಅಂದಾಜಿಸಬಹುದು. ಅಂದರೆ 514 ಮತ ಹಾಕಿದ್ದಾರೆ ಅಂದರೆ 514ಕ್ಕಿಂತ ಕಡಿಮೆ ಬಂದಿರಬಹುದು ಅಂತ ನೀವು ಲೆಕ್ಕ ಕೊಡ್ತಾ ಇದ್ದೀರಿ ಅಂದರೆ ನಿಮ್ಮ ಊಹೆ ತಪ್ಪು. ಅಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಂದ ಮತಗಳ ಸಂಖ್ಯೆ 527. ಕರಣ್ ಎಂಬ ಊರಿನಲ್ಲಿ ಇಂತಹ ಚಮತ್ಕಾರ ನಡೆದದ್ದು ಹೇಗೆ? ಇಂತಹ ಚಮತ್ಕಾರಗಳನ್ನು ಮಾಡುತ್ತಿರುವವರು ಯಾರು? ಇದು ಹೇಳುತ್ತಿರುವುದು ನಾವಲ್ಲ, ಚುನಾವಣಾ ಆಯೋಗವೇ ಪ್ರಕಟಿಸಿದ ಅಧಿಕೃತ ಮಾಹಿತಿ. ಇನ್ನೊಂದು ಉದಾಹರಣೆ ಹೀಗಿದೆ. ಮಹಾರಾಷ್ಟ್ರದಲ್ಲಿ ಕನ್ನಡ ಎಂಬ ವಿಧಾನಸಭಾ ಕ್ಷೇತ್ರ ಇದೆ. ಅಲ್ಲಿ ತಾಲ್ನೇರ್ ಎಂಬ ಹಳ್ಳಿ ಇದೆ. ಆ ಊರಲ್ಲಿ 396 ಮತಗಳಿರೋದು. ಅಲ್ಲಿ 312 ಮಂದಿ ಮತದಾನ ಮಾಡಿದರು. ಇಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಅಭ್ಯರ್ಥಿ 194 ಮತಗಳನ್ನು ಪಡೆದಿದ್ದರೆ, ಶಿವಸೇನೆಯ ಶಿಂದೆ ಬಣದ ಅಭ್ಯರ್ಥಿ 326 ಮತಗಳನ್ನು ಪಡೆದಿದ್ದರು. ಹಾಗೆಯೇ ಅಲ್ಲೊಬ್ಬ ಸ್ವತಂತ್ರ ಅಭ್ಯರ್ಥಿ ಇದ್ದರು, ಅವರು 104 ಮತಗಳನ್ನು ಪಡೆದಿದ್ದರು. ಅಭ್ಯರ್ಥಿಗಳಿಗೆ ಬಂದ ಒಟ್ಟು ಮತಗಳನ್ನು ನೀವು ಲೆಕ್ಕ ಹಾಕಿ. 194, 326, 104 ಇದನ್ನು ಒಟ್ಟಿ ಸೇರಿಸಿದರೆ ಎಷ್ಟಾಗ್ತದೆ? 624. ಅಲ್ಲಿರುವುದೇ 395 ಮಂದಿ ಮತದಾರರು, ಮತದಾನ ಮಾಡಿದ್ದು 312 ಮಂದಿ. ಆದರೆ ಅಲ್ಲಿ ಲೆಕ್ಕ ಸಿಗ್ತಾ ಇರೋದು ಡಬಲ್ ಮತದಾನದ್ದು. ಇದು ಹೇಗೆ ಸಾಧ್ಯ? ಈಗ ಹೇಳಿ ವೀಕ್ಷಕರೇ, ಇಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕೋ ಬೇಡವೋ? ಇದು ಕಾಂಗ್ರೆಸ್ನವರು ಅಥವಾ ಅವರ ಮಿತ್ರ ಪಕ್ಷದವರು ಕೇಳಬೇಕಾದ ಪ್ರಶ್ನೆಯೇ, ಅಥವಾ ನಾವು ಈ ದೇಶದ ಪ್ರಜೆಗಳು ಪ್ರಭುಗಳಾಗಿ ಎತ್ತಬೇಕಾದ ಪ್ರಶ್ನೆಯೋ? ಇನ್ನೊಂದು ಅವಾಂತರ ನಿಮ್ಮೆದುರು ಇಡ್ತಾ ಇದ್ದೇನೆ, ಕೇಳಿ. ನಾಂದೇಡ್ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ನಡೆಯಿತು. ಅಲ್ಲಿಂದ ಕಾಂಗ್ರೆಸ್ ಅಭ್ಯರ್ಥಿ ವಿಜಯಿಯಾಗಿದ್ದಾರೆ. ಆದರೆ ಅದೇ ಕ್ಷೇತ್ರ ವ್ಯಾಪ್ತಿಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಬ್ಬನೇ ಒಬ್ಬ BJP ಏತರ ಶಾಸಕ ಆಯ್ಕೆಯಾಗಿಲ್ಲ. ಮತ್ತದೇ ಪ್ರಶ್ನೆ, ಇದು ಹೇಗೆ ಸಾಧ್ಯ? ಸಂಸತ್ ಸದಸ್ಯನಿಗೆ ಏಕಶಕ್ತಿಯಿಂದ ಮತ ಚಲಾಯಿಸಿದ ಅದೇ ಮತದಾರರು ವಿಧಾನಸಭಾ ಚುನಾವಣೆಯಲ್ಲಿ ಪೂರ್ಣ ತಿರುಗಿ ಬೀಳುವುದು ಅಂದರೆ ಹೇಗೆ ಸಾಧ್ಯ? ಹೌದು, ಈಗ EVM ಬಗ್ಗೆ ಶಂಕೆ ಮೂಡ್ತಾ ಇದೆ. ದುರಾದೃಷ್ಟವಶಾತ್ ಸುಪ್ರೀಂ ಕೋರ್ಟ್ ಕೂಡ ಈ ಶಂಕೆಯನ್ನು ಒಪ್ತಾ ಇಲ್ಲ. ಬ್ಯಾಲೆಟ್ ಪೇಪರ್ ಮೂಲಕ ಮತ ಚಲಾಯಿಸಲು ಆದೇಶ ನೀಡಿ ಎಂದು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಮೊನ್ನೆಯಷ್ಟೇ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಹಾಗೆಯೇ ಮಹಾರಾಷ್ಟ್ರ ಚುನಾವಣೆಯತ್ತ ಹೊರಡೋದಾದರೆ NCP ಶರದ್ ಪವಾರ್ ನೇತೃತ್ವದ ಜಿತೇಂದ್ರ ಅಘಾಡ್ ಎಂಬ ನಾಯಕ ಈ ಜನಾದೇಶದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಪ್ರಕಾರ ಊರೇ ಹೇಳ್ತಾ ಇದೆ, ನಾವು BJPಗೆ ಓಟ್ ಹಾಕಿಲ್ಲ ಅಂತ. ಹಾಗಿದ್ರೆ ಅದಕ್ಕೆ ಮತ ಬಂದಿದ್ದು ಎಲ್ಲಿಂದ? ಒಂದು ಮನೆಯಲ್ಲಿ 32 ಮತಗಳಿದ್ದವು. ಅದೇ ಮನೆಯಿಂದ ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ. ಆದರೆ ಅವನಿಗೆ ಬಂದಿದ್ದು ಶೂನ್ಯ ಮತದಾನ. ಇದು ಹೇಗೆ ಸಾಧ್ಯ? ಇಂತಹ ಅವಾಂತರಗಳನ್ನು ಜಿತೇಂದ್ರ ಅಘಾಡ್ ಎದುರಿಗೆ ಇಡ್ತಾ ಇದ್ದಾರೆ, ಕೇಳಿ. गांव के गांव बोल रहे कि हमने वोट ही नहीं दिया तो वोट कहाँ से आ रहा? मैंने एक घर में 32 वोट है, वो वोट 32 के 32 वोट एक कैंडिडेट को गए हैं जो घर का कैंडिडेट है और उसको 0 वोट दिखा. ನೀವು ಕೇಳ್ತಾ ಇರೋದು ಸರಿಯಾಗಿ ಇದೆ ವೀಕ್ಷಕರೇ. ಮಹಾ ವಿಕಾಸ್ ಅಘಾಡಿಯ ಅಭ್ಯರ್ಥಿಗೆ ಒಂದೇ ಒಂದು ಮತ ಬರದಿರುವ ಊರುಗಳೂ ಇವೆ. ಮಹಾರಾಷ್ಟ್ರದಲ್ಲಿ ಇಂಥ ಹಲವು ಊರುಗಳನ್ನು ನಾವು ಹುಡುಕಿಕೊಡಬಹುದು. ಇದು ಹೇಗೆ ಸಾಧ್ಯ ಎಂಬುದೇ ಈಗಿರುವ ಪ್ರಶ್ನೆ. ಇದು ಉತ್ತರ ಸಿಗದ ಪ್ರಶ್ನೆ ಕೂಡ ಆಗಿದೆ. ಅಷ್ಟೇ ಅಲ್ಲ, ಇನ್ನೂ ಆಘಾತಕಾರಿ ಅಂಶ ಕೂಡ ಇದೆ. ಯಾವ ಊರಿನಲ್ಲಿ ಎಷ್ಟು ಮತಗಳಿದ್ದಾವೋ, ಎಷ್ಟು ಮತಗಳ ಚಲಾವಣೆ ಆಗಿದೆಯೋ ಅದಕ್ಕಿಂತ ಹೆಚ್ಚು ಮತಗಳು BJPಗೆ ಬಂದ ಊರುಗಳ ಸಂಖ್ಯೆ 100 ಇವೆ. ಹೌದು, 100 ಇಂತಹ ಊರುಗಳಿವೆ. ಇದುವೇ EVM ಕರಾಮತ್. ಚುನಾವಣಾ ಆಯೋಗದ ಇಂತಹ ಮಹಿಮೆಗಳ ಕಾರಣದಿಂದಾಗಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ 5 ಲಕ್ಷ ಹೆಚ್ಚುವರಿ ಮತಗಳು ಬಂದು ಸೇರಿವೆ. ಇದು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಬಳಿಕದ ಚರ್ಚೆಯ ವಿಷಯ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ 11 ಲಕ್ಷ ಮತಗಳು ಹೆಚ್ಚುವರಿಯಾಗಿ ಬಂದಿದ್ದವು. ಆಗಲೂ ಚುನಾವಣಾ ಆಯೋಗಕ್ಕೆ ದೂರುಗಳನ್ನು ಸಲ್ಲಿಸಲಾಗಿತ್ತು. ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ.
ಹೆಚ್ಚುವರಿ ಮತಗಳು ಅಂದರೆ ಚುನಾವಣೆಯ ಸಮಯದಲ್ಲಿ ಎಷ್ಟು ಮತಗಳು ಬಿದ್ದಿವೆ ಎಂದು ಲೆಕ್ಕ ಹಾಕಲಾಗಿದೆಯೋ ಅಥವಾ ಚುನಾವಣಾ ಆಯೋಗವೇ ಲೆಕ್ಕ ಕೊಟ್ಟಿದೆಯೋ ಮತ ಎಣಿಕೆಯ ಸಂದರ್ಭದಲ್ಲಿ ಅದಕ್ಕಿಂತ ಹೆಚ್ಚು ಮತಗಳು EVMನಲ್ಲಿ ಬಂದಿರುವುದು. ಇದು ಹೇಗೆ ಸಾಧ್ಯ? ಇದಕ್ಕೆ ಚುನಾವಣಾ ಆಯೋಗ ಉತ್ತರ ಕೊಡ್ತಾ ಇಲ್ಲ. ಚುನಾವಣಾ ಆಯೋಗವೇ BJPಯನ್ನು ಗೆಲ್ಲಿಸಲು ನಡೆಸಿದ ಷಡ್ಯಂತ್ರ ಎಂದು ವಿಪಕ್ಷದವರು ಆರೋಪಿಸ್ತಾ ಇದ್ದಾರೆ. ಚುನಾವಣಾ ಆಯೋಗವೇ BJPಯನ್ನು ಗೆಲ್ಲಿಸಲು ನಡೆಸಿದ ಷಡ್ಯಂತ್ರ ಎಂದು ಆರೋಪಿಸುವ ವಿಪಕ್ಷದವರು ಇದೇ ಮೊದಲ ಬಾರಿಗೆ EVM ಮತದಾನದ ವಿರುದ್ಧ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನದ ಆಯ್ಕೆ ಆಗಬೇಕು ಅಂತ ಅಭಿಯಾನ ಆರಂಭಿಸಲು ಸಿದ್ಧತೆ ನಡೆಸ್ತಾ ಇದ್ದಾರೆ. ಯಾವ EVMನಲ್ಲಿ 10 ಮತಗಳನ್ನು ಹಾಕಲಾಗಿದೆಯೋ ಅದೇ EVMನಲ್ಲಿ 15 ಮತಗಳ ಲೆಕ್ಕ ಸಿಗ್ತಾ ಇದೆ ಅಂದರೆ ಹೇಗೆ ಸಾಧ್ಯ? ಇದು ಮಹಾರಾಷ್ಟ್ರದಲ್ಲಿ ಕಂಡುಬಂದಿದೆ ಮತ್ತು ದಾಖಲೆ ಸಹಿತ ಚುನಾವಣಾ ಆಯೋಗಕ್ಕೆ ದೂರುಗಳನ್ನು ಕೂಡ ನೀಡಲಾಗಿದೆ. 1 ವಾರದ ಬಳಿಕವೂ ಚುನಾವಣಾ ಆಯೋಗ ಆ ವಿಷಯದಲ್ಲಿ ಉತ್ತರ ಕೊಡ್ತಾ ಇಲ್ಲ. ಚುನಾವಣಾ ಆಯೋಗದ ಅಂಕಿಅಂಶಗಳ ಪ್ರಕಾರವೇ ಮಹಾರಾಷ್ಟ್ರದಲ್ಲಿ 66.06% ಮತದಾನ ಆಗಿತ್ತು. ಅಂದರೆ ಮಹಾರಾಷ್ಟ್ರದ ಒಟ್ಟು ಮತದಾರರಲ್ಲಿ 6,40,88,195 ಮಂದಿ ಮತ ಚಲಾಯಿಸಿದ್ದಾರೆ. ಇದು ಚುನಾವಣಾ ಆಯೋಗವೇ ಚುನಾವಣೆಯ ದಿನ ನೀಡಿದ ಅಂತಿಮ ಅಂಕಿಅಂಶ. ಇದರಲ್ಲಿ ಎಷ್ಟು ಮಹಿಳೆಯರು ಮತದಾನ ಮಾಡಿದ್ದಾರೆ ಹಾಗೆ ಎಷ್ಟು ಪುರುಷರು ಮತದಾನ ಮಾಡಿದ್ದಾರೆ ಎಂಬ ಲೆಕ್ಕವೂ ಕೂಡ ಚುನಾವಣಾ ಆಯೋಗ ನೀಡ್ತಾ ಇದೆ. 3,06,49,318 ಮಹಿಳಾ ಮತದಾರರು ಮತದಾನ ಮಾಡಿದ್ದರೆ 3,34,37,057 ಪುರುಷರು ಮತದಾನ ಮಾಡಿದ್ದಾರೆ ಎಂಬ ಅಂಕಿಅಂಶ ಮತದಾನದ ದಿನ ಚುನಾವಣಾ ಆಯೋಗ ನೀಡಿದೆ. ಅಂದರೆ 6,40,88,195 ಮತದಾನ ಮಾಡಿದ್ದಾರೆ ಹೀಗೆ ಚುನಾವಣಾ ಆಯೋಗ ಹೇಳ್ತಾ ಇದೆ. ಆದರೆ ಮತ ಎಣಿಕೆ ಕೂತಾಗ ಸಿಗುವ ಲೆಕ್ಕವೇ ಬೇರೆ. 6,45,92,508 ಮತಗಳ ಎಣಿಕೆ ಸಿಗ್ತಾ ಇದೆ. ಮತ್ತೊಮ್ಮೆ ಗಮನಿಸಿ, 6,40,88,195 ಮಂದಿ ಮತದಾನ ಮಾಡಿದ್ದಾರೆ. ಆದರೆ ಮತ ಎಣಿಕೆಯಲ್ಲಿ ಬಂದಿದ್ದು ಅದಕ್ಕಿಂತ ಹೆಚ್ಚು. ಅಂದರೆ 6,45,95,508 ಅಂದರೆ ಎಷ್ಟು ಮತದಾನ ಆಗಿದೆಯೋ ಅದಕ್ಕಿಂತ 5,04,313 ಮತಗಳು EVMನಿಂದ ಬಂದಿವೆ. ಹೀಗಾಗುವಾಗ ಸಹಜವಾಗಿಯೇ ಪ್ರಶ್ನೆ ಹೇಳ್ತವೆ, ಈ ಹೆಚ್ಚುವರಿ ಮತಗಳು ಬಂದಿದ್ದು ಎಲ್ಲಿಂದ? ಹೀಗಿರುವಾಗ ಚುನಾವಣಾ ಆಯೋಗ ಈ ಪ್ರಶ್ನೆಗಳಿಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಚುನಾವಣಾ ಆಯೋಗದ ಮೌನ ಅಲ್ಲೇನೋ ನಡೆದಿದೆ ಎಂಬ ಶಂಕೆಯನ್ನು ಖಂಡಿತವಾಗಿಯೂ ಹುಟ್ಟಾಗ್ತದೆ. ಶಿವಸೇನೆ ಉದ್ಧವ್ ಬಣದ ಸಂಜಯ್ ರಾವತ್ ಚುನಾವಣಾ ಫಲಿತಾಂಶ ಬಂದ ದಿನವೇ ಜನತೆ ಎದುರು ಬಂದಿದ್ದರು. ಇದು ಜನತೆ ನೀಡಿದ ಫಲಿತಾಂಶ ಅಲ್ಲ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳಿದರು. ಈಗ ಮಹಾರಾಷ್ಟ್ರದ ಕಾಂಗ್ರೆಸ್ ಅಧ್ಯಕ್ಷ ನಾನಾ ಪಟೋಲೆ ಒಂದು ಸಾಮೂಹಿಕ ಅಭಿಯಾನದ ಮಾತುಗಳನ್ನು ಆಡ್ತಾ ಇದ್ದಾರೆ. ನಾನಾ ಪಟೋಲೆ ಹೇಳ್ತಾ ಇರೋದೇನು? ನಮ್ಮ ಮತಗಳಿಂದ ಈ ಸರ್ಕಾರ ಬಂದಿಲ್ಲ ಅಂತ ಜನರೇ ಹೇಳ್ತಾ ಇದ್ದಾರೆ ಅಂತ. ಈಗ ಜನರನ್ನೇ ಕಟ್ಟಿಕೊಂಡು ಅಭಿಯಾನ ನಡೆಸಲು ಅವರು ಉದ್ದೇಶಿಸಿದ್ದಾರೆ. EVMನಿಂದ ಅಥವಾ ಚುನಾವಣಾ ಆಯೋಗದಿಂದ ಒಂದೇ ಒಂದು ತಪ್ಪಾಗಬಾರ್ದು. ಆದರೆ ಇಂತಹ ತಪ್ಪುಗಳ ನೂರಾರು ಉದಾಹರಣೆಗಳನ್ನು ನಾವೀಗ ಕೊಡಬಹುದಾಗಿದೆ. ಒಂದು ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಮತಗಳು ಹೆಚ್ಚುವರಿಯಾಗಿ ಬರ್ತಾ ಇದ್ದಾವೆ ಅಂದರೆ ಇದು ಪ್ರಶ್ನಿಸಬೇಕಾದ ವಿಷಯ ಅಲ್ಲವೇ? ಮಹಾರಾಷ್ಟ್ರದ ಪತ್ರಿಕೆ ಲೋಕ್ಮತ್ 95 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಸಮೀಕ್ಷೆ ನಡೆಸಿತು. ಆಗಿರುವ ಮತದಾನಕ್ಕೂ ಎಣಿಕೆ ಮಾಡಲಾದ ಸಂಖ್ಯೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಇರುವುದನ್ನು ಆ ಪತ್ರಿಕೆ ಹೊರಗೆ ಹಾಕಿದೆ. ನವೆಂಬರ್ 20ರಂದು ನಡೆದ ಮತದಾನಕ್ಕೂ 23ರಂದು ನಡೆದ ಮತ ಎಣಿಕೆಗೂ ಹೊಂದಾಣಿಕೆ ಕಂಡುಬರ್ತಾ ಇಲ್ಲ ಎಂಬುದು ಲೋಕ್ಮತ್ ಪತ್ರಿಕೆಯ ಅಭಿಪ್ರಾಯ. ಇವರ ಸಮೀಕ್ಷೆಯ ಪ್ರಕಾರ 19 ಕ್ಷೇತ್ರಗಳಲ್ಲಿ ಎಷ್ಟು ಮತದಾನವಾಗಿದೆಯೋ ಅದಕ್ಕಿಂತ ಹೆಚ್ಚು ಮತ ಎಣಿಕೆ ಕಂಡುಬಂದಿದೆ. ಹೆಚ್ಚುವರಿ ಮತಗಳು ಕಂಡುಬಂದದ್ದು 19 ಕ್ಷೇತ್ರಗಳಲ್ಲಿ ಮಾತ್ರ. ಈ ಸಮೀಕ್ಷೆ ಇಲ್ಲಿಗೆ ನಿಲ್ಲುವುದಿಲ್ಲ. 76 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದ ಮತದಾನ ಸಂದರ್ಭದಲ್ಲಿ ಅಂಕಿ ಸಂಖ್ಯೆಗಳನ್ನು ಹೋಲಿಸಿದರೆ ಮತ ಎಣಿಕೆ ಸಂದರ್ಭದಲ್ಲಿ ಅದಕ್ಕಿಂತ ಕಡಿಮೆ ಮತದಾನದ ಲೆಕ್ಕ ಸಿಗ್ತಾ ಇದೆ. ಅಂದರೆ ಕೆಲವೆಡೆ ಹೆಚ್ಚು ಮತದಾನದ ಲೆಕ್ಕ ತೆಗೆದುಕೊಂಡಿದ್ದರೆ ಇನ್ನೂ ಕೆಲವೆಡೆ ಕಡಿಮೆ ಆಗ್ತಾ ಇರುವುದು ಹೇಗೆ? ಈ ಆಟ ಯಾಕೆ ಆಗ್ತಾ ಇದೆ? ಈ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ, ಸುಪ್ರೀಂ ಕೋರ್ಟ್ ಮತ್ತು ಭಾರತೀಯ ಜನತಾ ಪಾರ್ಟಿ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಅವರಿಗೆ ಯಾಕೆ ಉತ್ತರ ಕೊಡಲು ಆಗ್ತಾ ಇಲ್ಲ?